ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಆಗಿದೆ. ಶುಕ್ರವಾರದ ದಿನ ಪೂಜೆ ಎಲ್ಲ ಆಯಿತು, ಮನೆ ಕ್ಲೀನಿಂಗು ಮತ್ತು ಪೂಜೆ ಅದೆಲ್ಲ ಆಯಿತು. ಆ್ಯಸ್ ಯೂಶುವಲ್ ಕಾಮನ್ ಆಗಿ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಅಲ್ವಾ. ಅದೇ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ಇವಾಗ ಟಿಫನ್ ಬಂದು ದೋಸೆ ಮತ್ತು ವೆಜ್ ಕರಿ ಅದನ್ನು ತಿನ್ಕೊಂಡ್ವಿ. ಮತ್ತು ಚಟ್ನಿ ಕೂಡ ಮಾಡಿದ್ದೆ. ಅಂಬಿ ಹೇಳಬೇಕಂದ್ರೆ ಅವರು ದೋಸೆ ತಿನ್ನಲ್ಲ. ಇವತ್ತು ಏನೋ ದೋಸೆ ತಿಂದಿದ್ದಾರೆ. ಅದು ದೋಸೆ ಮಾಡಿದಾಗ ನಮ್ಮ ಮನೇಲಿ ಎರಡೆರಡು ತಿಂಡಿ ಅಂತಲೇ ಹೇಳ್ಬೋದು. ಓಕೆ, ಇವಾಗ ದೋಸೆನ ಹಾಕ್ಕೊಡು ಅಂತ ಹೇಳಿದ್ರು. ಯಾಕಂದರೆ ಅವ್ರಿಗೆ ಡ್ಯೂಟಿಗೆ ಟೈಮ್ ಆಗೋಗಿತ್ತು. ಅವ್ರು ದೋಸೆ ಎಲ್ಲ ತಿನ್ಕೊಂಡು ಇವಾಗ ಪಾಪು ಕೂಡ ದೋಸೆ ತಿಂದ್ಲು. ಇನ್ನೊಂದು ವಿಷಯ ನಾನು ನಿಮಗೆ ಕೆಲವೊಂದು ಅಪ್ಡೇಟ್ ಕೊಡಬೇಕು ಫ್ರೆಂಡ್ಸ್, ಹೇಳ್ತೀನಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮ್ಮಂಥ ಹೊಸ ಯೂಟ್ಯೂಬರ್ನ ಕೂಡ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವು ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ. ಮತ್ತು ಕೆಲವೊಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು. ನೆಕ್ಸ್ಟ್ ಮಂತ್ ಅಂದರೆ ಮಾರ್ಚ್ 1 ನನ್ನ ಬರ್ಡೇ ಇದೆ. ಮಾರ್ಚ್ ಫಸ್ಟ್ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಅಂದರೆ ಮಾರ್ಚ್ 1ನೇ ತಾರೀಕಿನೇ ನನ್ನ ಬರ್ಡೇ ಇರೋದ್ರಿಂದ ಕೆಲವರಿಗೆ ಕನ್ಫ್ಯೂಷನ್, ಮಾರ್ಚ್ 1 ಅಂತ ಅನಿಸುತ್ತೆ ಕೆಲವರಿಗೆ. ಓಕೆ, ಪರವಾಗಿಲ್ಲ, ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಬರ್ಡೇಗೆ ನಾನು ಆಲ್ರೆಡಿ ಡ್ರೆಸ್ ಇದೆ, ಒಂದು 3-4 ಜೊತೆ ಹೊಸ ಡ್ರೆಸ್ಸೇ ಇದೆ, ಅದನ್ನೇ ಹಾಕ್ಕೊಳ್ತೀನಿ. ಅಂದರೆ ತುಂಬ ಲಾಂಗ್ ಗೌನ್ ರೀತಿ ಇದೆ, ಅದನ್ನು ತೊಗೊಂಡಿದ್ದೆ. ತುಂಬ ಬ್ಯೂಟಿಫುಲ್ ಕಲರ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ನಾನು ನಿಮಗೇನು ತೋರಿಸಿಲ್ಲ. ನನ್ನ ಬರ್ಡೇ ದಿನ ಹಾಕ್ಕೊಳ್ತೀನಿ ಅಲ್ವಾ, ಆವಾಗ ತೋರಿಸ್ತೀನಿ. ಅದಾದಮೇಲೆ 1-2-3 ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು. ಇದು ಹೇಳಿದೆ ಅಲ್ವಾ, ನನ್ನ ಸಬ್ಸ್ಕ್ರೈಬರ್, ನನ್ನ ವ್ಯೂವರ್ಸ್ ಬಾಗಲಕೋಟೆಯಿಂದ ಕಳಿಸ್ಕೊಟ್ಟಿದ್ರು. ಇಲ್ಲಿ ಕಳಿಸಿರೋ ಜೊತೆಗೆ 2 ಬ್ಲೌಸ್ ಪೀಸ್ನ ನಾನು ಹೊಲಿಸೇ ಇರಲಿಲ್ಲ ಫ್ರೆಂಡ್ಸ್. ಈ ಒಂದು ಬ್ಲೌಸ್ ಪೀಸ್ ತುಂಬಾ ಇಷ್ಟ ಆಯಿತು ನನಗೆ. ಇದಕ್ಕೆ ಹಿಂದೆ ಬೋಟ್ ನೆಕ್ ಹಾಕಿ ಮುಂದೆ ಮಾಮೂಲಿ ಫ್ರಂಟ್ ನೆಕ್ಕಲ್ಲಿ ಸ್ವಲ್ಪ ಈ ಥರ ಪ್ರಿನ್ಸಸ್ ಅದೇನೋ ಅಂತಾರೆ ಅಲ್ಲ, ಏನದು ಗೊತ್ತಿಲ್ಲ ನನಗೆ ಬ್ಲೌಸ್ ಜಾಸ್ತಿ ಅದ್ರ ಬಗ್ಗೆ. ಪ್ರಿನ್ಸಸ್ ಕಟ್ಟಿಂಗ್, ಓಕೆ, ಪ್ರಿನ್ಸಸ್ ಕಟ್ಟಿಂಗ್ ಅಂತ ಏನೋ ಹೇಳ್ತಾರೆ, ಆ ಥರ ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ತುಂಬ ಚೆನ್ನಾಗಿ ಹೊಲಿಸ್ಕೋಬೇಕು. ಬಟ್ ಆದರೆ ಇದು ಎಲ್ಲ ಸ್ಯಾರಿಗೂ ಸೂಟ್ ಆಗುತ್ತೆ, ಎಲ್ಲ ಸ್ಯಾರಿಗೂ ಸ್ವಲ್ಪ ಕಲರ್ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಬ್ಲೌಸ್ನ ತುಂಬ ಚೆನ್ನಾಗಿ ಹೊಲಿಸ್ಕೊಳ್ಳೋಣ. 3/4 ಸ್ಲೀವ್ ಇಡಿಸಿ ಅಂತ ಅಂದ್ಕೊಂಡಿದ್ದೀನಿ. ಇದು ಮಾಮೂಲಿ ಹಾಫ್ ಸ್ಲೀವ್ ಇಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಈ ಥರ ಏನದು ಸಿಲ್ವರ್ ಕಲರ್ ಬರುತ್ತಲ್ಲ ಆ ಥರ ಇದೆ, ಪ್ಲೈನು. ಇದನ್ನು ಹೊಲಿಸ್ಕೋಬೇಕು, ನೋಡೋಣ. ಹಾಗೆ ಏನಕ್ಕೆ ಅದನ್ನು ತೊಗೊಂಡಿದ್ದೆ ಅಂದರೆ, ಒಂದು ಸ್ಯಾರಿ ಇತ್ತು, ಆ ಸ್ಯಾರಿಗೆ ಬ್ಲೌಸು ಇರಲಿಲ್ಲ, ಯಾವ್ದು ಮ್ಯಾಚ್ ಮಾಡೋದು ಅಂತಲೂ ಇರಲಿಲ್ಲ. ಈ ಥರ ಒಂದು ಹೊಲಿಸ್ಕೊಂಡ್ರೆ ನಾವು ಪ್ಲೈನ್ ಸ್ಯಾರಿಗಳು ತೊಗೊಳ್ತೀವಿ ಗೊತ್ತಾ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ರೇಷ್ಮೆ ಸ್ಯಾರಿಗಳಿಗೂ ಇವಾಗ ಬಂದಿರುತ್ತಲ್ಲ, ಕಲರ್ ಮ್ಯಾಚ್ ಮಾಡಿ ಹಾಕೋಬೋದು ಅಂತ. ಹಾಗಾಗಿ ಈ ಒಂದು 3 ಬ್ಲೌಸನ್ನ ಕೊಡಬೇಕು. ನಾವು ಅಂದ್ಕೊಂಡಿದ್ದೀವಿ ಚಿಕ್ಕಪೇಟೆಗೆ ಹೋಗಬೇಕು ಶಾಪಿಂಗ್ ಮಾಡೋದಕ್ಕೆ ಅಂತ. ನಾನು ಬರ್ಡೇ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಹೋದರೆ ಖಂಡಿತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಓಕೆನಾ? ಇದೊಂದು ಹೇಳಬೇಕಿತ್ತು ನನಗೆ. ಸ್ಟಿಚ್ ಮಾಡೋದು ಎಲ್ಲಿ, ಹೇಗೆ ಮಾಡ್ತಾರೆ, ಎಷ್ಟು ಪ್ರೈಸ್ ತೊಗೊಳ್ತಾರೆ, ವರ್ತ್ ಅಂತ ಅನಿಸುತ್ತಾ ಅಂತ ಎಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ತುಂಬ ಚೆನ್ನಾಗಿ ಹೊಲಿತಾರೆ ಈ ಒಂದು ಬನ್ನರ್ಘಟ್ಟ ಏರಿಯಾದಲ್ಲಿ. ನಾನು ಯಾವಾಗೂ ಅಲ್ಲೇ ಕೊಡೋದು, ಹೇಳ್ತೀನಿ ಮುಂದೆ, ಓಕೆನಾ? ಓಕೆ, ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು. ನಮ್ಮ ಶಾರಿಕನ ಯಾವಾಗ ಸ್ಕೂಲ್ಗೆ ಸೇರಿಸೋದು ಅಂತ. ಈ ವರ್ಷವೇ ಇವಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದ ನಂತರ ನಮ್ಮ ಶಾರಿಕ ಪಾಪುನ ಸೇರಿಸ್ಬೇಕು. ಹಾಗೆ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸ್ಕೂಲೆಲ್ಲ, ಆವಾಗಿಂದ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನರ್ಘಟ್ಟದಲ್ಲೇ ಬ್ಲೂಮಿನ್ ಸ್ಕೂಲ್ಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಅಂದ್ಕೊಂಡಿದ್ದೀವಿ, ಅಡ್ಮಿಷನ್ ನಡೀತಾ ಇದೆಯಂತೆ. ಹೋಗಿ ಒಂದು ಸರಿ ವಿಚಾರಿಸ್ಕೊಂಡು ಬರಬೇಕು. ಸ್ಟಾರ್ಟಿಂಗ್ ಇವಾಗ ಅವಳನ್ನ LKGಗೆ ಹಾಕೋಣ ಅಂತ. ನಾವು ಏನಿದು ನರ್ಸರಿಗೆ ಈ ಥರ ಪ್ಲೇ ಹೋಮ್ಗೆಲ್ಲ ಹಾಕ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗೇ ಇವಾಗ ಅವಳಿಗೆ 3.5 ಇಯರು, ಆಗಸ್ಟ್ ಬಂದರೆ 4 ಇಯರ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಅದಾದಮೇಲೆ ಅಷ್ಟೇ, ಇವಾಗ 3.5 ಇಯರ್ ನಡೀತಾ ಇದೆ, 3.5 ವರ್ಷ ಅವಳಿಗೆ. ಹಾಗಾಗಿ ಅವಳನ್ನ ಸ್ಟಾರ್ಟಿಂಗ್ ಇವಾಗ ಪ್ಲೇ ಹೋಮ್ಗೆ ಹಾಕೋದಾ ಇಲ್ಲ LKGಗೆ ಹಾಕೋದಾ ನೋಡಿ ಕೇಳಿ ಎಲ್ಲ ವಿಚಾರಿಸ್ಬಿಟ್ಟು ಹಾಕಬೇಕು. ಇದೇ ವರ್ಷದಲ್ಲಿ ಹಾಕ್ತೀವಿ.
ಕೇಳ್ತಾ ಇದ್ರಿ. ಹಾಗಾಗಿ ತುಂಬ ಜನರು ಕೇಳ್ತಾರೆ, ಯಾಕೆ ನಿಮ್ಮ ಪಾಪನ್ನ ಸ್ಕೂಲಿಗೆ ಸೇರಿಸಿಲ್ವಾ ಅಂತ. ನಾವು ಲಾಸ್ಟ್ ಇಯರೇ ಸೇರಿಸೋಣ ಅಂತ ಅಂದ್ಕೊಂಡ್ವಿ. ಆವಾಗ ಕೊರೋನಾ ಟೈಮ್ ಇತ್ತು. ಸ್ವಲ್ಪ ಇನ್ನು ಕೊರೋನಾ ಟೈಮಲ್ಲಿ ಸ್ವಲ್ಪ ಅದು ಇದು ಅಂದ್ಕೊಂಡು ಸ್ವಲ್ಪ ಹಾಗೆ ನಮಗೂ ಸ್ವಲ್ಪ ಭಯ ಇರುತ್ತೆ ಅಲ್ವಾ. ಇನ್ನು ಚಿಕ್ಕ ಮಕ್ಕಳು, ಇನ್ನು ಸ್ಕೂಲ್ಗೆ ಹೋದರೆ ಅವರು ನಮ್ಮ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಲ್ಲ, ಇನ್ನು ಬ್ಯುಸಿ ಆಗಿರ್ತಾರೆ ಅಂತ ಇದೊಂದು ವರ್ಷ ನಮ್ಮ ಜೊತೆ ನಾವು ಇರಿಸ್ಕೊಂಡ್ವಿ ಅಷ್ಟೇ. 3.5 year 3.5 ವರ್ಷ ಅಷ್ಟೇ ಅವಳಿಗಿರೋದು. ಇವಾಗ ಈ ವರ್ಷನೇ ಸೇರಿಸ್ಬೇಕು ಫ್ರೆಂಡ್ಸ್. ಆಮೇಲೆ ಹೆಂಗೆ ಏನು ಸಾಂಬಾರು ಮಾಡ್ತಿದ್ದೀರಾ? ಏನು ಅಡುಗೆ? ಅನ್ನ ಸಾರು ಬೇಳೆನಾ? ಹಾಂ, ಆಮೇಲೆ ವಾವ್, ವಿಡಿಯೋ ಜೊತೆ ಶಾರಿಕಾ ನೋಡಪ್ಪ ಹೆಂಗೆ ವ್ಲಾಗ್ ಸ್ಟಾರ್ಟ್ ಮಾಡಂಗೆ ಆಗ್ಬಿಟ್ಲು ನನ್ನ ಮಗಳು. ಇಲ್ಲಿ ನೋಡಿಲಿ ಅಮ್ಮ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಹಾಯ್. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಬಂದು ವ್ಲಾಗ್ ಮಾಡ್ತೀವಿ ಅಂತ ಹೇಳಿ. ಫ್ರೆಂಡ್ಸ್, ಇಲ್ಲಿ ಇವಾಗ ಕೋಸಂಬರಿ ಮಾಡಿದ್ದೀನಿ. ಹಾಗೆ ಇವತ್ತು ಗುರುವಾರ ಅಲ್ವಾ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ನಾನು ಜಾಸ್ತಿ ತಿನ್ನಲ್ಲ. ಸ್ವಲ್ಪ ಸಲಾಡ್ ರೀತಿ ಈ ಥರ ಕೋಸಂಬರಿ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ನಮ್ಮ ಪಾಪುಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ನೋಡಿ, ಎಮ್ಮೀಸ್ ತೊಗೊಂಡು ಬಂದಿದ್ವಿ, ಇದನ್ನು ಹಾಕ್ಕೊಡೋಣ ಅಂತ. ಇವಾಗ ಫ್ರೆಂಡ್ಸ್, ಇವತ್ತು ಟಿಫನ್ಗೆ ದೋಸೆ ಮತ್ತು ವೆಜ್ ಕರಿ ಇದೆ. ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಕ್ಕರೆನ ಹಾಕೋಬೇಕು. ದೋಸೆಗೆಲ್ಲ ರುಬ್ಬಿದ್ದಾದ್ಮೇಲೆ ಸಕ್ಕರೆ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವತ್ತು ಫ್ರೈಡೇ ಆಗಿದೆ, ಪೂಜೆ ಎಲ್ಲ ಆಯಿತು, ಕೆಲಸ ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇವಾಗ ಟಿಫನ್ ತಿಂದ್ಬಿಟ್ಟು ಸ್ವಲ್ಪ ಪಾತ್ರೆಗಳಿದೆ ವಾಶ್ ಮಾಡ್ತಾರೆ, ವರ್ಕ್ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಗಾಡಿ ಸೌಂಡು, ನಮ್ಮ ಮನೆ ಹತ್ರ ವೆಹಿಕಲ್ ಓಡಾಡ್ತಾನೆ ಇರುತ್ತೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಸಾರಿ. ನನಗಂತೂ ತುಂಬಾ ಇಷ್ಟ ದೋಸೆ ಅಂದರೆ. ಯಾವಾಗ್ಲೂ ದೋಸೆ ಕೊಟ್ಟರೆ ಇಷ್ಟಪಡ್ತೀನಿ. ಫಸ್ಟ್ ಎಲ್ಲ ಪುಳಿಯೋಗರೆ ತುಂಬ ಇಷ್ಟಪಡ್ತಾಯಿದ್ದೆ, ಇವಾಗ ದೋಸೆ ಇಷ್ಟಪಡ್ತೀನಿ. ಇವಾಗ ಟಿಫನ್ಗೆ ದೋಸೆ, ಅಂಬಿ ದೋಸೆ ತಿನ್ನಲ್ಲ, ಆದರೆ ಇವತ್ತು ತಿಂತೀನಿ ಅಂತ ಹೇಳಿದ್ದಾರೆ. ಇವಾಗ ಅದನ್ನೇ ಹಾಕ್ಕೊಡ್ಬೇಕು. ದೋಸೆ ಟಿಫನ್ ತಿಂದ್ಬಿಟ್ಟು ನಾನು ಮತ್ತೆ ತಿಂತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಇದು.
ದೋಸೆ. ಕೈ ಕೊಡು. ಕೈ ಕೊಡು. ಬೇಗ ಬಾ ಸಾರು ತಗೋ ನೀನು ಇವಾಗ ಬೇಗ ಬಾ. ಕೂತ್ಕೊಳ್ತಾ ಇತ್ತು. ಇಲ್ಲಿ ಕೂರ್ಸು. ಎಷ್ಟು ಬಿಟ್ಟಿಯಾ? ನೋಡಿ ಹಿಂಗೆ ನೋಡಿ ಹಿಂಗೆ. ಕೂರ್ಸ್ಬಿಡು ಕೊನೆಗೂ ಒಂದ್ಸರಿ ಆದ್ರೂ ಕೂರ್ಸ್ಬಿಡು. ಅವರೇ ಕೂರ್ಸಿದ್ನಲ್ಲ ಅವ್ರೆಲ್ಲ ಆಮೇಲೆ ಇದೆಲ್ಲ ಇದೇನಿದು ಹಿಂಗ ಆಟಾಡ್ತಾವ್ರೆ ಅಂತ ಅನ್ಕೋತಾರೆ. ಇದಾಗೈತೆ ಅದು ಕೈ ತೆಗಿ ಸಾರು ನೀನು ಈಗ ನಾನು ಹಂಗೆ ಕೊಡಿಲಿ ಇಲ್ಲಿ ಕೂತ್ಕೊಂತ ಹಂಗೆಲ್ಲ ಹಾಕ್ಬೇಕು ಫುಲ್ಲೆಲ್ಲ ಕೊಡಿಲಿ ತೋರಿಸ್ತೀನಿ. ಇನ್ನೊಂದ್ಸರಿ ತೋರಿಸ್ತೀನಿ ಕೊಡು. ಅಲ್ಲಿ ನೋಡಲ್ಲಿ ಸರಿಕಾ ಮತ್ತೆ ಕೂರ್ಸೆ ಬಾಮಗ್ನೆ ಹೆಂಗೆ ಅದು ಹೇಳು ಸರಿಕಾ ನಿನ್ಗೆ ಬೈಲಿ ಹಿಂಗ ಹಾಕೋತೈತಿ ನಿಧಾನಕ್ಕ ಏನಂತೆಲ್ಲ ತಗೋ ಸರಿಕಾ ಹೇಳು. ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಬಂತು, ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಏನಿರ್ಬೋದು ಗೆಸ್ ಮಾಡಿ ತೋರಿಸ್ತೀನಿ ನಿಮ್ಗದು. ಏನಿರ್ಬೋದು ಇಷ್ಟು ಚಿಕ್ಕದಾಗೈತೆ. ನೋಡಿದ್ರೆ ಪ್ರಾಡಕ್ಟ್ ಅಷ್ಟು ದೊಡ್ಡದಾಗಿ ಕಾಣ್ತಿತ್ತು. ಬನ್ನಿ ಓಪನ್ ಮಾಡಿಬಿಟ್ಟು ಏನಿದೆ ಅಂತ ತೋರಿಸ್ತೀನಿ ಆಮೇಲೆ. ಫ್ರೆಂಡ್ಸ್, ನಮ್ಮನೇಲಿ 2 ಡೋರೂ ಓಪನ್ ಮಾಡ್ತಂತಂದರೆ ಹೆವಿ ಗಾಳಿ, ತುಂಬ ಗಾಳಿ.
ಏನಿರ್ಬೋದು ಶಾರಿಕ ಇದು? ಅಯ್ಯಯ್ಯೋ ಏನೇನೋ ಬಂದ್ಬಿಟ್ಟೈತೆ ನೋಡ. ಏನಮ್ಮ ಇದು? ಫೋನ್ಗಲ್ಲ ಬಂಗಾರಿ, ಇದು ಕೀಗಳು ಇಟ್ಕೊಂತೀವಲ್ಲ ಮನೆಗೆ, ಡೆಕೋರೇಟಿವ್ ಐಟಮ್ಸು. ನೋಡೋಣ ಏನು ಪ್ರಾಡಕ್ಟ್ ಎಲ್ಲ 100 ರುಪೀಸ್ ಅಂದ್ಕೊಳ್ತೀನಿ ಅಷ್ಟೇ. ಬಟ್ ಆದರೆ ಇಲ್ಲಿ ಆನ್ಲೈನಲ್ಲಿ 179 ರುಪೀಸ್ ಇದು. ತೋರಿಸ್ತೀನಿ ಹೆಂಗಿದೆ ಅಂತ, ಏನು ಡೆಕೋರೇಟಿವ್ ಐಟಮ್ ಇದು ಅಂತ. ಅಯ್ಯೋ ಈ ಥರ ಹೇಗಿದೆ ಹೇಳಿ, ಓಕೆನಾ? ತೋರಿಸ್ತೀನಿ. ಮೈ ಸ್ವೀಟ್ ಹೋಮ್ ಅಂತ ಇದೆ ಇಲ್ಲಿ ಕೀಗಳನ್ನ ಹಾಕೋಬೋದು. ತೋರಿಸ್ತೀನಿ, ಅಲ್ಲಿಗೆ ಹಾಕ್ತೀನಿ, ಗೋಡೆಗೆ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೇಳಿ? ಈ ರೀತಿ ಇದೆ. ತೋರಿಸ್ತೀನಿ, ಹೋಮ್ ಟೂರ್ ಮಾಡ್ತೀನಲ್ಲ ಆವಾಗ ಕರೆಕ್ಟಾಗಿ ತೋರಿಸ್ತೀನಿ ಹೇಗಿದೆ ಅಂತ.